ನಡೆದಿದೆ. ಪ್ರತಿಭೆಗಳಿಗೆ ಪುರಸ್ಕಾರ, ಖಂಡಿತವಾಗ್ಲೂ ಇಂಥ ಪ್ರತಿಭೆಗಳಿಗೆ ಪುರಸ್ಕಾರ ಇರ್ಬೋದು, ನೌಕರರಿಗೆ ಸನ್ಮಾನ ಇರ್ಬೋದು ಮತ್ತು ವಿಶೇಷ ಸಾಧಕರಿಗೆ ಸನ್ಮಾನ ಇರ್ಬೋದು. ಇವೆಲ್ಲ ಸಮಾರಂಭಗಳು ಕೂಡ ಬೇರೆಯವರಿಗೆ ಒಂದು ಪ್ರೇರಣೆ. ಇಂಥ ಒಂದು ಸನ್ಮಾನಗಳು ಬೇರೆಯವರಿಗೂ ಕೂಡ ಪ್ರೇರಣೆ ಆಗಬೇಕಂತ ಹೇಳಿ ಯಾರು ಪ್ರತಿಭೆಗಳಿರ್ತಾರೆ ಆ ಪ್ರತಿಭೆಗಳು ಬಹುಶಃ ಅದೇ ರೀತಿಯಾಗಿ ಜೀವನದುದ್ದಕ್ಕೂ ಕೂಡ ಪ್ರತಿಭೆಗಳಾಗೇ ಇರ್ತವೆ. ಈ ರೀತಿ ತಾವು ಬೇರೆಯವರಿಗೂ ಕೂಡ ಬೇರೆಯವರಿಗೂ ತಾವೆಲ್ಲ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡ್ತಿದ್ದೀರಾ. ಇದನ್ನು ಜೀವನದುದ್ದಕ್ಕೂ ಕೂಡ ಇದೇ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ತಾವು ಹೋಗ್ಬೇಕಾಗ್ತದೆ. ಎಲ್ಲ ಒಂದು ಕಡೆಗೆ SSLCನಲ್ಲಿ ಜಾಸ್ತಿ ಮಾರ್ಕ್ ತೊಗೊಂಡ್ವಿ, PUCನಲ್ಲಿ ಜಾಸ್ತಿ ಮಾರ್ಕ್ ತೊಗೊಂಡ್ವಿ ಅನ್ನೋದಕ್ಕಿಂತ ಅದು ಒಂದು ಗುರಿ, ಜೀವನದಲ್ಲಿ ಒಂದು ದೊಡ್ಡ ಗುರಿ ಇಟ್ಟು ಅದನ್ನು ಮುಟ್ಟಂಥ ಕೆಲಸ ಮಾಡಬೇಕು. ಆವಾಗ ನಿಮ್ಮ ಕನಸು, ಬಹುಶಃ ಎಲ್ಲ ತಂದೆ ತಾಯಿರ ಕನಸು, ಪೋಷಕರ ಕನಸು ತಮ್ಮ ಮಕ್ಕಳು ಗುರಿಯನ್ನು ಮುಟ್ಟಬೇಕು, ಒಳ್ಳೆಯ ವ್ಯವಸ್ಥೆಯಲ್ಲಿರಬೇಕು, ಒಳ್ಳೆಯ ವೃತ್ತಿ ಜೀವನದಲ್ಲಿರಬೇಕು ಅಂತ ಹೇಳಿ ಕನಸು ಕಾಣ್ತಾರೆ. ಅಂಥ ಕನಸಿಗೆ ತಾವೆಲ್ಲ ಸಾಕಾರ ಮಾಡಲಿಕ್ಕೆ ತಾವೆಲ್ಲರೂ ಆ ಸಂಕಲ್ಪ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಏನು ನಮ್ಮ ನಿವೃತ್ತ ನೌಕರರು ಇವತ್ತು ಅವರು ಸನ್ಮಾನಿತರಾಗಿದ್ದಾರೆ, ಅವರ ಏನು ನಿವೃತ್ತ ಜೀವನ ಸುಖಮಯವಾಗಿರಲಿ. ಅವರಿಗೇನು ನೋಡ್ತಕ್ಕಂಥ ಮಕ್ಕಳಿರ್ಬೋದು, ಸೊಸೆಯರಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಅವರು ಸರಿಯಾದ ರೀತಿಯಲ್ಲಿ ಅವ್ರನ್ನ ನೋಡ್ಕೊಳ್ಳೋಂಥ ವ್ಯವಸ್ಥೆ ಆಗಲಿ. ಯಾವತ್ತೂ ಕೂಡ ನಿವೃತ್ತಿ ಆದಂಥವರು ನಂದು ಇಲ್ಲಿಗೆ ಮುಗೀತು ಅನ್ನೋದಕ್ಕಿಂತ ಯಾವತ್ತೂ ನಾವು ಆರೋಗ್ಯವಾಗಿದ್ದರೆ, ಜೊತೆಗೆ ಯಾವತ್ತೂ ಕೂಡ ನಾವು ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನಿರಂತರವಾಗಿದ್ದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವರು ಯಾವುದೇ ಸಂದರ್ಭದಲ್ಲಿ ನನಗೆ ವಯಸ್ಸಾಗಿಲ್ಲ ಅನಿಸೋದೇ ಇಲ್ಲ. ಹಾಗಾಗಿ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ಭಾವಿಸ್ತಾ, ಜೊತೆಗೆ ಏನು 8 ಜನ ಸಾಧಕರು ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ, ಅಂಥ ಸಾಧಕರು ಇನ್ನೂ ಜಾಸ್ತಿ ಆಗಲಿ ಅಂಥೇಳಿ ಬಯಸ್ತಾ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದ್ರ ಜೊತೆಗೆ ನಮ್ಮ ಸಮಾಜ ಈಗಾಗಲೇ ನಮ್ಮ ನಾಗರಾಜ್ ಅವರು ಹೇಳಿದಂತೆ ನಾನು ಈಗಾಗಲೇ 21ಕ್ಕೆ ಅಂತ ಹೇಳಿದ್ರು. ನಮಗೆ 21ಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಇದೆ. ಮುಂದಿನ ಕಾರ್ಯದಲ್ಲಿ ಅದನ್ನು ಫೌಂಡೇಶನ್ ಸ್ಟೋನ್ ಏನು ಹಾಕೋಣ ಶಂಕುಸ್ಥಾಪನೆ ಅಂತ ಹೇಳಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ 1 ಕೋಟಿ ಅನುದಾನವನ್ನು ಆ ಒಂದು ಕಟ್ಟಡಕ್ಕೆ ನಾವು ಈಗಾಗಲೇ ಶಾಸಕರ ಇದರಿಂದ ಕೊಟ್ಟಿದ್ದೀವಿ. ಜೊತೆಗೆ ಯಾವುದೇ ಕೆಲಸಗಳಲ್ಲಿ ಇದ್ರೂ